ವತಿಯಿಂದ ಸುಮಾರು 30 ವರ್ಷದಿಂದ ಆಗಲವಾಡಿ ಹೋಬಳಿ ಯಕ್ಕಲಕಟ್ಟೆ ಗ್ರಾಮದ ಸರ್ವೆ ನಂಬರ್ 31ರಲ್ಲಿ ಸಾಗುವಳಿಯನ್ನ ಮಾಡಿ ಸಾಗುವಳಿ ಪತ್ರ ಪಡೆದ ನಂತರ ಅರಣ್ಯ ಇಲಾಖೆ ಈ ಸ್ವತ್ತು ನಮಗೆ ಸೇರಿದ್ದು ಎಂದು ನಮಗೆ ತೊಂದರೆಯನ್ನ ನೀಡುತ್ತಿದ್ದಾರೆ. ಜಮೀನಿನ ಬಳಿ ಬಂದು ಉಳುಮೆ ಮಾಡುವ ಸಮಯದಲ್ಲಿ ನಮಗೆ ದೌರ್ಜನ್ಯವನ್ನ ಮಾಡಲು ಮುಂದಾಗುತ್ತಾರೆ ಎಂದು ಅನುಸೂಯ ಮತ್ತು ರುಕ್ಸಕ್ ಬಾನು ಕುಟುಂಬದವರು ತಮ್ಮ ಅಳಲನ್ನ ತೋಡಿಕೊಂಡರು. ರುಕ್ಸಾನ ಬಾನು ಮಾತಾಡ್ತಾ ಇರೋದು ಯಕ್ಕಲಕಟ್ಟೆ 31 ಸರ್ವೆ ನಂಬರ್ ಅಲ್ಲಿ. ಇಲ್ಲಿ ನಾವು ಜಮೀನು ಮಾಡ್ಕೊಂಡಿದ್ದೀವಿ, 20 ವರ್ಷದಿಂದ ಇದ್ದೀವಿ. ಅಂದರೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ. ನಮಗೆ ಜಮೀನು ಮಾಡೋಕ್ಕೆ ಕೊಡಲ್ಲ. ತೆಂಗಿನ ಗಿಡ ಇಟ್ಟಿದ್ದು ಬಂದು ಕೀಳ್ತಾ ಇದ್ದಾರೆ, ಕುಂಬಳಿ ಗಿಡ ಇಟ್ಟಿದ್ದು ಎಲ್ಲ ತೆಗಿತಾ ಇದ್ದಾರೆ. ಬಂದು ಹೊಡಿತಾ ಸೆಡ್ ಎಲ್ಲ ಹಾಕಿದ್ದು ಸೆಡ್ಡು ಕಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಮಗನ ಫೋನ್ ಕಿತ್ಕೊಂಡು ನಮಗೂ ಹೊಡಿಯೋಕೆ ಬರ್ತಾ ಇದ್ದಾರೆ. ಇಲ್ಲಿ ಬಂದರೆ ಸಾಕು, ಇಲ್ಲಿ ಹುಲ್ಲೂ ಮುಟ್ಟಕ್ಕೆ ಕೊಡ್ತಾ ಇಲ್ಲ. ನಮಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಸರ್. ಏನಾರ ಒಂದು ದಯವಿಟ್ಟು ನಮಗೆ ಒಂದು ಪರಿಶೀಲನೆ ಮಾಡಿ ನಮ್ಮ ಜಮೀನು ಮಾತ್ರ ನಮಗೆ ಬಿಡಿಸ್ಕೊಡಿ, ನಿಮಗೆ ಕೇಳ್ಕೊತೀವಿ. ನಾವು ನಿಮಗೆ ತುಂಬ ಕಷ್ಟ ಕೊಡ್ತಾ ಇದ್ದೀವಿ. ಯಕ್ಕಲಕಟ್ಟೆ ಗ್ರಾಮ ಆಗಲವಾಡಿ ಹೋಬಳಿ ಅನ್ಸಿಯಮ್ಮ ವೆಂಕಟಾಚಾರ್ಯ ಅವ್ರ ಮಗಳು ನಾವು. ಸರ್ವೆ ನಂಬರ್ 31. ನಮ್ಮ ಪಾಣಿ ಒಳಗಡೆ ಅರಣ್ಯ ಅಂತ ಎಲ್ಲೂ ಬರ್ತಾ ಇದೆ. ನಮಗೆ ಸರ್ಕಾರ ಕೊಟ್ಟಿರೋದು 2018ರಲ್ಲೇ ನಮಗೆ ಮಂಜೂರು ಪತ್ರ ಬಂದೈತೆ. ಇಲ್ಲಿಗೆ ಬಂದರೆ ನಮಗೆ ಅರಣ್ಯಾಧಿಕಾರಿಗಳು ತುಂಬ ದೌರ್ಜನ್ಯ ಮಾಡೋದು, ಹೊಡೆಯಕ್ಕೆ ಬರೋದು, ಮೊಬೈಲ್ ಕಿತ್ಕೊಳ್ಳೋದು, ಟ್ಯಾಕ್ಟ್ರಿ ಸೀಸ್ ಮಾಡ್ತೀವಿ ಅನ್ನೋದು, ಜೀಪ್ ತಂದು ತುಂಬ್ಕೊಂಡು ಹೋಗ್ತೀವಿ ಅನ್ನೋದು. ದಯವಿಟ್ಟು ನಾವು ತಹಶೀಲ್ದಾರ್ ಗಮನಕ್ಕೂ ತಂದಿದ್ದೀವಿ. ಅರಣ್ಯಾಧಿಕಾರಿಗಳು ಸುಮ್ಮನೆ ದೌರ್ಜನ್ಯ ಮಾಡ್ತಾವ್ರೆ. ಸರ್ಕಾರ ಕೊಟ್ಟಿರೋ ಜಮೀನಿಗೂ ಅರಣ್ಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಂಗೂ ಅವ್ರೇನೋ ಪರಿಶೀಲನೆ ಮಾಡಿ ನಮ್ಮ ಪಾಣಿ ಒಳಗೆ ಅರಣ್ಯ ಅಂತ ಬರೋವರೆಗೂ ಯಾರು ಹೊಡೆದ್ರೂ ನಾವು ಇಲ್ಲಿಂದ ಹೋಗಲ್ಲ. ನಮ್ಮ ಕುಟುಂಬದವರಿಗೆ ಸರ್ಕಾರ ಕಂದಾಯವನ್ನ ಕಟ್ಟಿಸಿಕೊಂಡು ಬಗರುಕುಂ ಸಾಗುವಳಿ ಮೂಲಕ ನಮಗೆ ಸಾಗುವಳಿ ಚೀಟಿ ವಿತರಣೆ ಮಾಡಿದ್ದು, ನಾವೇ ಜಮೀನಿನ ಅನುಭವ ಹೊಂದಿದ್ದೇವೆ. ಅರಣ್ಯ ಇಲಾಖೆ ವ್ಯಾಪ್ತಿಗೆ ಜಮೀನು ಸೇರದೇ ಇದ್ದರೂ ಸಹ ಉದ್ದೇಶಪೂರ್ವಕವಾಗಿ ನಮಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ನಮಗೆ ತೊಂದರೆಯನ್ನ ನೀಡುತ್ತಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಜನಸೇನೆ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಎನ್ ಕುಮಾರ್ ಮಾತನಾಡಿ, ಈ ರೈತ ಸುಮಾರು 40ರಿಂದ 50 ವರ್ಷಗಳಿಂದ ಜಮೀನನ್ನ ಉಳುಮೆ ಮಾಡಿಕೊಂಡು ಬಂದಿದ್ದಾರೆ. ಯಾವುದೇ ಭೂಮಿಯನ್ನ ಹೊಂದದೆ ಬಡ ರೈತ ಸರ್ಕಾರ ಕೊಟ್ಟಿದೆ ಸಾಗುವಳಿ ಚೀಟಿಯ ಮೂಲಕ ಉಳುಮೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಬಡ ರೈತರನ್ನ ಎದುರಿಸಿ ಈ ರೀತಿ ಅನ್ಯಾಯವನ್ನ ಮಾಡುತ್ತಿರುವುದು ಸರಿಯಲ್ಲ. ಈ ರೈತರಿಗೆ ಮುಂದೆ ನ್ಯಾಯ ಸಿಗದೆ ಇದ್ದಲ್ಲಿ ನಿಮ್ಮನ್ನ ನ್ಯಾಯಾಲಯಕ್ಕೆ ಎಳೆಯುತ್ತೇವೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಜನಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕರ್ನಾಟಕ ತುಮಕೂರು. ಬಂಧುಗಳೇ, ಏನಿವತ್ತು ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳಿ ಯಕ್ಕಲಕಟ್ಟೆ ಗ್ರಾಮದ ಸರ್ವೆ ನಂಬರ್ 31ರಲ್ಲಿ ನಾವು ಇವತ್ತು ಬಂದಿದ್ದೀವಿ. ಇಲ್ಲಿ ಅನುಭವ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು 40-50 ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಅತ್ಯಂತ ಕಡು ಬಡತನದಲ್ಲಿ ಯಾವುದೇ ಭೂಮಿಯನ್ನು ಹೊಂದಿಲ್ತಕ್ಕಂಥ ಒಬ್ಬ ಬಡ ರೈತ ಇಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದರೆ ಅದನ್ನು ಗುರುತಿಸಿ ಸರ್ಕಾರ ಕಂದಾಯ ಇಲಾಖೆ 15/3/2018ರಲ್ಲಿ ಸಾಗುವಳಿಯನ್ನು ಮಂಜೂರಾತಿ ಪತ್ರವನ್ನು ಕೂಡ ಕೊಟ್ಟಿದೆ ಅಧಿಕೃತವಾಗಿ. ಇದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ. ಇದು ಫಾರೆಸ್ಟ್ ಇಲಾಖೆಗೆ ಸಂಬಂಧ ಬರೋದಿಲ್ಲ. ಆದರೂ ಕೂಡ ಇಲ್ಲಿನ ರೈತರನ್ನು ವಿನಾಕಾರಣ ಇಲ್ಲಿಂದ ಒಕ್ಕಲೆಬ್ಬಿಸಿ ಅವ್ರನ್ನ ಹೊರಗಾಗ್ತಕ್ಕಂಥ ಕೆಲಸವನ್ನು, ಬಲವಂತವಾಗಿ ಹೊರಗಾಗ್ತಕ್ಕಂಥ ಕೆಲಸವನ್ನು ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳು ಅವರು ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಒಂದು ಕಡೆ ಅನುಮಾನ ಆಗ್ತಾ ಇದೆ. ಆದ್ದರಿಂದ ಇಲ್ಲಿನ ರೈತರಿಗೆ ಉಳುಮೆ ಮಾಡ್ತಕ್ಕಂಥ ಅನ್ಸೂಯಮ್ಮ ಬಿನ್ ವೆಂಕಟಾಚಲಪ್ಪ ಮತ್ತು ರುಕ್ಸಾನ ಬಾನು ಮೊಹಮ್ಮದ್ ಪೀರ್ ಇವ್ರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಫಾರೆಸ್ಟ್ ಇಲಾಖೆಯವರು ಮಾಡ್ತಾ ಇದ್ದಾರೆ. ನಾನು ಫಾರೆಸ್ಟ್ ಇಲಾಖೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ದಯಮಾಡಿ ಬಡ ರೈತರಿಗೆ ನೀವು ತೊಂದರೆಯನ್ನು ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಒಂದು ವೇಳೆ ನಿಲ್ಲಿಸಿಲ್ಲ ಅಂತಂದರೆ ನಿಮ್ಮನ್ನು ಕಂಟೆಂಪ್ಟ್ ಕೋರ್ಟ್ಗೆ ನಾವು ಎಳಿತೀವಿ. ಕಾನೂನುಬದ್ಧವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ. ನಾನು ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಾನು DF ಹತ್ರ ಮಾತಾಡಿದ್ದೀನಿ. ನಿಮ್ಮ ಲೀಗಲ್ ಡಾಕ್ಯುಮೆಂಟ್ ಏನಿದೆಯೋ ಆ ಡಾಕ್ಯುಮೆಂಟ್ ಪ್ರಕಾರ ನೀವು ಕಾನೂನನ್ನು ಪಾಲನೆ ಮಾಡಬೇಕು. ಕಾನೂನನ್ನು ಉಲ್ಲಂಘನೆ ಮಾಡಿದ್ದೆ ಆದರೆ ನಿಮ್ಮ ಹುದ್ದೆಯನ್ನು ಕಳ್ಕೋಬೇಕಾಗ್ತದೆ. ಸಂಪೂರ್ಣ ನಿಮ್ಮ ಹುದ್ದೆಯಿಂದ ವಜಾ ಮಾಡಬೇಕಂತೇಳಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ನಾನು DC ಮತ್ತು AC ಅವ್ರಿಗೆ, ತಹಸೀಲ್ದಾರ್ ಜೊತೆಗೆ ನಾನು ಈ ಕೂಡಲೇ ಹೋಗಿ ಮಾತುಕತೆ ಸಮಾಲೋಚನೆ ಮಾಡಿ ಈ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇದ್ದಾವೆ. ಕಂದಾಯ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ದಾಖಲೆಗಳು, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯವರು ಕೊಟ್ಟಿರೋದು. ನಾವು ಏನು ಕಳ್ತನ ಮಾಡ್ಕೊಂಡು ಬಂದಿಲ್ಲ. ರೈತರುಗಳು ಭೂಮಿ ಮಾಡಿ ಸತತವಾಗಿ ಉಳುಮೆ ಮಾಡಿ ಅನುಭವ ಹೊಂದಿರೋದಕ್ಕೆ ಅದನ್ನು ಗುರುತಿಸಿ PARI ರಿಪೋರ್ಟ್ ಹಾಕಿ ಆತನಿಗೆ ಸಾಗುವಳಿ ಚೀಟಿಯನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ನಮ್ಮ ಕೈಯಲ್ಲಿದೆ. ನೀವು ಯಾವುದೇ ಫಾರೆಸ್ಟ್ ಅಂತೇಳಿ ಪಾಣಿನಲ್ಲಿ ಬರ್ತಾ ಇಲ್ಲ.
ವಿನಾಕಾರಣ ಬಂದ್ಬಿಟ್ಟು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಜಮೀನಿನ ರೈತರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತದೆ. ಆದ್ರಿಂದ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ರೈತರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಮತ್ತೊಮ್ಮೆ ನಾನು ಮನವಿಯನ್ನ ಮಾಡ್ತಾ ನಾನು 2-3 ಮಾತು ಮುಗಿಸ್ತೀನಿ. ನಾವು ಈ ಜಾಗದಲ್ಲಿ ಸತ್ತರೂ ಸಹ ನಾವು ಜಮೀನನ್ನ ಬಿಡುವುದಿಲ್ಲ. ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ವಹಿಸುವಂತೆ ಆಗ್ರಹಿಸಿದರು.